ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ನಾನಿವತ್ತು ನಿಮಗೆ ಪಂಚಮಹಾಭೂತಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಪಂಚ ಅಂದರೆ 5, ಮಹಾ ಅಂದರೆ ದೊಡ್ಡದಾಗಿರುವಂಥದ್ದು, ಭೂತ ಅಂದರೆ ತತ್ವಗಳು ಅಂತ. ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಮಹಾಭೂತ. ಸೊ ಖಾಲಿ ಏನು ಇಲ್ದಿದ್ದಾಗ ಏನಿದೆ ಅಂದರೆ ಅದರಲ್ಲಿ ಶಬ್ದ ಇದೆ ಅಂತ ನಾವು ಹೇಳ್ತೀವಿ. ಆಕಾಶದಿಂದ ವಾಯು ತತ್ವ ಬರುತ್ತೆ. ವಾಯುದು ಸ್ಪೆಷಲ್ ಗುಣ ಸ್ಪರ್ಶ. ವಾಯುವಿಂದ ಅಗ್ನಿ ತತ್ವ ಬರುತ್ತೆ. ಅಲ್ಲಿ ತನಕ ವಾಯು ಮತ್ತು ಆಕಾಶನ ನೋಡೋಕ್ಕಾಗಲ್ಲ. ಅಗ್ನಿ ಬಂದ ಮೇಲೆಂದರೆ ನಮಗೆ ದೃಷ್ಟಿ ಅನ್ನೋದು ಗೊತ್ತಾಗುತ್ತೆ. ಅಗ್ನಿಯಿಂದ ಜಲ ಮಹಾಭೂತ ಬರುತ್ತೆ. ರುಚಿ ನಮಗೆ ಜಲ ಮಹಾಭೂತದಿಂದ ಗೊತ್ತಾಗುತ್ತೆ. ಪೃಥ್ವಿ ಮಹಾಭೂತ ಅಂದರೆ ಮಣ್ಣಿಗೆ ನಾವು ನೀರು ಹಾಕಿದಾಗ ಅಥವಾ ಮಳೆ ಬಂದಾಗ ಸ್ಮೆಲ್ ನಮಗೆ ಬರುತ್ತೆ. ಸೊ ಪೃಥ್ವಿ ಮಹಾಭೂತದ್ದು ಸ್ಪೆಷಲ್ ಕ್ವಾಲಿಟಿ ಬಂದು ಸ್ಮೆಲ್. ಸೊ ನಮ್ಮ ಕಿವಿಯಲ್ಲಿ ಆಕಾಶ ಇರುತ್ತೆ, ಹಾಗಾಗಿ ನಮಗೆ ಶಬ್ದ ಕೇಳಿಸುತ್ತೆ. ಚರ್ಮದಲ್ಲಿ ವಾಯುಗುಣ ಇರುತ್ತೆ, ಅದಕ್ಕೆ ನಮಗೆ ಸ್ಪರ್ಶ ಗೊತ್ತಾಗುತ್ತೆ. ಕಣ್ಣಿನಲ್ಲಿ ಅಗ್ನಿ ಇರುತ್ತೆ, ಅದಕ್ಕಾಗಿ ನಮಗೆ ದೃಷ್ಟಿ ಗೊತ್ತಾಗುತ್ತೆ. ನಾಲಿಗೆಯಲ್ಲಿ ನೀರಿನ ತತ್ವ ಇರುತ್ತೆ, ಹಾಗಾಗಿ ನಮಗೆ ರುಚಿ ಗೊತ್ತಾಗುತ್ತೆ. ಮತ್ತು ಮೂಗಿನಲ್ಲಿ ಪೃಥ್ವಿ ಮಹಾಭೂತ ಇರುತ್ತೆ, ಹಾಗಾಗಿ ನಮಗೆ ಸ್ಮೆಲ್ ಗೊತ್ತಾಗುತ್ತೆ. ಇದೊಂದು ಸಣ್ಣ ಎಕ್ಸಾಂಪಲ್ ಮಾತ್ರ. ನಮ್ಮ ಇಡೀ ದೇಹ ಈ ಮಹಾಭೂತಗಳಿಂದನೇ ಆಗಿರುತ್ತೆ. ಸೊ ನಾವು ಆಯುರ್ವೇದದಲ್ಲಿ ನಾವು ದೋಷಗಳು ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ವಾತ ದೋಷ ಬಂದು ಆಕಾಶ ಮತ್ತು ವಾಯು ಗುಣಗಳಿಂದ ಆಗಿರುತ್ತೆ. ಪಿತ್ತ ದೋಷ ಬಂದು ಅಗ್ನಿ ಗುಣಗಳಿಂದ ಆಗಿರುತ್ತೆ. ಕಫ ದೋಷ ಜಲ ಮತ್ತು ಪೃಥ್ವಿ ಮಹಾಭೂತದಿಂದ ಆಗಿರುತ್ತೆ. ಸೊ ಈ ಮಹಾಭೂತಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ದೋಷಗಳು ಹೆಚ್ಚು ಕಡಿಮೆ ಆಗುತ್ತೆ. ನಾವು ಎಲ್ಲ ಸುತ್ತ ನ್ಯಾಚುರಲಿ ಏನೇನು ವಸ್ತುಗಳನ್ನು ನೋಡ್ತೀವಿ, ಪ್ರಾಣಿ, ಪಕ್ಷಿ, ಮನುಷ್ಯರನ್ನು ಒಳಗೊಂಡು ಎಲ್ಲ ಮಹಾಭೂತಗಳಿಂದನೇ, ಪಂಚಮಹಾಭೂತದಿಂದನೇ ಆಗಿರೋದು. ನಾವು ಹುಟ್ಟೋದು ಪಂಚಮಹಾಭೂತದಿಂದ, ನಾವು ಬದುಕೋದು ಪಂಚಮಹಾಭೂತದಿಂದ, ಮತ್ತು ನಾವು ಸತ್ತ ಮೇಲೆ ಪಂಚಮಹಾಭೂತಗಳ ಒಳಗೆ ನಾವು ಲೀನವಾಗಿ ಹೋಗ್ತೀವಿ. ಸೊ ನಮ್ಮ ಬಾಡಿಗೂ ಪಂಚಮಹಾಭೂತಕ್ಕೂ ಏನು ಸಂಬಂಧ ಇದೆ ಅಂದರೆ, ಪೃಥ್ವಿ ಮಹಾಭೂತ ಅಂದರೆ ಎಲ್ಲ ಗಟ್ಟಿಯಾಗಿರುವಂಥದ್ದು, ಮೂಳೆ, ಮಾಂಸ, ಕೂದಲು, ಚರ್ಮ, ಇದೆಲ್ಲ ಪೃಥ್ವಿ ಮಹಾಭೂತದಿಂದ ಆಗಿರುವಂಥದ್ದು. ಜಲ ಮಹಾಭೂತದಿಂದ ರಕ್ತ, ಜೊಲ್ಲು ಮತ್ತು ನೀರಿನ ತತ್ವಗಳು. ವಾಯು ಮಹಾಭೂತದಿಂದ ಎಲ್ಲ ನರ್ವಸ್ ಸಿಸ್ಟಮ್. ಅಗ್ನಿ ಮಹಾಭೂತದಿಂದ ಡೈಜೆಷನ್, ಮೆಟಬಾಲಿಸಮ್, ಕ್ರಿಯಾತ್ಮಕ ಶಕ್ತಿ, ದೃಷ್ಟಿ, ಬುದ್ಧಿ ಎಲ್ಲ ಅಗ್ನಿ ಮಹಾಭೂತದಿಂದ ಆಗಿರುತ್ತೆ. ಆಕಾಶ ಮಹಾಭೂತದಿಂದ ಎಲ್ಲ ಖಾಲಿ ಜಾಗ, ಎಲ್ಲ ಕೋಶಗಳು, ಮೂತ್ರಕೋಶ, ರಕ್ತನಾಳಗಳು, ಎಲ್ಲ ಕೋಶಗಳು ಆಕಾಶ ಮಹಾಭೂತದಿಂದ ಆಗಿರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ಆಗಿರೋದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಒಂದು ಸಣ್ಣದಾಗಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಪೃಥ್ವಿ ಮಹಾಭೂತದಲ್ಲಿ ತೊಂದರೆ ಆದಾಗ ಮೂಳೆಗಳಲ್ಲಿ ನೋವು, ಜಾಯಿಂಟ್ಸಲ್ಲಿ ನೋವು, ಸುಸ್ತು, ಏನು ಬೇಡಪ್ಪ ಅಂತ ಅನ್ನಿಸ್ತಿರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ, ಬರಿಗಾಲಲ್ಲಿ ಹುಲ್ಲಿನ ಮೇಲೆ ಅಥವಾ ಮಣ್ಣಿನ ಮೇಲೆ ನಡೆದ್ರೆ ನಮಗೆ ಪೃಥ್ವಿ ಮಹಾಭೂತ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಮಡ್ ಥೆರಪಿ ತೊಗೋಬೋದು. ಆಮೇಲೆ ಕಂದಮೂಲಗಳನ್ನು ತಿನ್ನೋದು, ಆಮೇಲೆ ನಟ್ಸನ್ನು ತಿನ್ನೋದು, ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಪೃಥ್ವಿ ಮಹಾಭೂತ ಹೆಚ್ಚಾಗುತ್ತೆ. ಜಲ ಮಹಾಭೂತ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಆಮೇಲೆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ನಾವು ಅವಾಗ ಏನು ಮಾಡಬೇಕು, ಸೌತೆಕಾಯಿ, ಈ ಕಲ್ಲಂಗಡಿ ಹಣ್ಣು, ಕರ್ಬೂಜ, ಆ ಥರ ನೀರಿನಂಶ ಇರುವಂಥ ಹಣ್ಣು ತರಕಾರಿಗಳನ್ನು ತಿನ್ನಬೇಕು, ಪಾನಕಗಳನ್ನ ಕುಡಿಬೇಕು. ಕೂಲಿಂಗ್ ಆಯಿಲ್, ಆಲ್ಮಂಡ್ ಆಯಿಲು, ಕೊಕೊನಟ್ ಆಯಿಲ್, ಆ ಥರ ಆಯಿಲಿಂದ ಜೆಂಟಲ್ ಮಸಾಜ್ ತೊಗೊಂಡ್ರೆ ಕೂಡ ಜಲ ಮಹಾಭೂತ ಬ್ಯಾಲೆನ್ಸ್ ಆಗುತ್ತೆ. ಅಗ್ನಿ ಏನಾದರೂ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಹೀಟ್ ಹೆಚ್ಚು ಕಡಿಮೆ ಆಗುತ್ತೆ, ದಾಹ, ಉರಿ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂದರೆ, ನಾವು ಬೆಣ್ಣೆ ತಿನ್ನೋದು, ಎಳನೀರನ್ನು ಕುಡಿಯೋದು, ಸೌತೆಕಾಯಿನ ಆ ಥರ ಕೂಲಿಂಗ್ ಸಿಸ್ಟಮ್ ಮಾಡಿಕೊಂಡ್ರೆ ಅಗ್ನಿ ಕಡಿಮೆ ಆಗುತ್ತೆ. ಅಗ್ನಿ ಇನ್ ಕೇಸ್ ನಮ್ಮ ಬಾಡಿಯಲ್ಲಿ ಕಡಿಮೆ ಇದ್ದರೆ ನಮ್ಮ ಬಾಡಿಯಲ್ಲಿ ಇಂಡೈಜೆಷನ್ನು, ಹೊಟ್ಟೆ ಉಬ್ಬರ, ಸುಸ್ತು, ಲೆಥರ್ಜಿ ಇರುತ್ತೆ. ಆವಾಗ ನಾವು ಜೀರಿಗೆ, ಕಾಳುಮೆಣಸು, ಶುಂಠಿ ಆ ಥರ ಆಹಾರದಲ್ಲಿ ಸೇವನೆ ಮಾಡಬೇಕು. ಮತ್ತು ಬಿಸಿಲಲ್ಲಿ ಕೂತ್ಕೊಂಡು ನಮ್ಮ ಬಾಡಿಯಲ್ಲಿ ಅಗ್ನಿಯನ್ನು ಜಾಸ್ತಿ ಮಾಡ್ಕೋಬೇಕು. ಆಮೇಲೆ ವಾಯು ತತ್ವವನ್ನು ಹೆಚ್ಚು ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಡ್ರೈನೆಸ್ ಇರುತ್ತೆ, ಆತಂಕ, ನಿದ್ರಾಹೀನತೆ ಇರುತ್ತೆ. ಆವಾಗ ನಾವು ಬಿಸಿ ಬಿಸಿಯಾಗಿರುವಂಥದ್ದು ಮತ್ತು ಸ್ವಲ್ಪ ಕೊಬ್ಬಿನಾಂಶ ಇರುವಂಥ ಆಹಾರ, ತುಪ್ಪ, ಬೆಣ್ಣೆ ಆ ಥರ ಆಹಾರವನ್ನು ಬಿಸಿ ಬಿಸಿಯಾಗಿರುವಂಥ ಆಹಾರ ಜೊತೆಗೆ ತೊಗೊಳ್ಬೇಕು. ಆಯಿಲ್ ಮಸಾಜು, ಸ್ಲೋ ಯೋಗ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ವಾಯು ಬ್ಯಾಲೆನ್ಸ್ ಆಗುತ್ತೆ. ಆಕಾಶ ಮಹಾಭೂತ ಹೆಚ್ಚು ಕಡಿಮೆ ಆದಾಗ ಕ್ಲಾರಿಟಿ ಇರೋದಿಲ್ಲ, ಕನ್ಫ್ಯೂಷನ್, ದೇಹದಲ್ಲಿ ಬ್ಲಾಕ್ಸ್ ಎಲ್ಲ ಇರುತ್ತೆ. ಸೊ ಮೆಡಿಟೇಷನ್ ಮಾಡೋದು, ಉಪವಾಸ ಮಾಡೋದು, ಆಮೇಲೆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ಆಕಾಶ ಮಹಾಭೂತದ ನಮಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗತ್ತೆ. ನಾವು ಈ ರೀತಿ ಮಹಾಭೂತಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೋದು. ಇದೇ ರೀತಿ ನಾನು ಮತ್ತೆ ಹೆಚ್ಚು ನಿಮಗೆ ವೀಡಿಯೋಗಳನ್ನ ಡೀಟೇಲಾಗಿ ಒಂದೊಂದು ಮಹಾಭೂತದ ಬಗ್ಗೆ ತಿಳಿಸ್ತೀನಿ. ಅಲ್ಲಿ ತನಕ ಫಾಲೋ ಮಾಡಿ. ಧನ್ಯವಾದ.